ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ನಾನು ಯಾವ ಒಂದು ವೀಡಿಯೋ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ. ಎಸ್ ಹೌದು, ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೆ. ಅದು ವಾಲ್ ಡೆಕೋರ್ ಹ್ಯಾಂಗರ್ ಅಂತ ಹೇಳಿ. ಸೊ ನಾನಿವಾಗ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಇದು ವಾಲ್ ಡೆಕೋರ್ ಹ್ಯಾಂಗರ್ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಅಮೆಝಾನಿಂದ ತೊಗೊಂಡಿರೋದು. ಸೊ ಇದ್ರ ಬಗ್ಗೆ ನಾನು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇ ಅಷ್ಟೇ ಬಂತು, ನಾನೆಲ್ಲ ಫಿಟ್ ಮಾಡಿಬಿಟ್ಟು ಅದಕ್ಕೆ ಗೋಡೆಗೆಲ್ಲನೂ ಅಟ್ಯಾಚ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಾನು ಹೇಗೆ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸೊ ಬನ್ನಿ ನೋಡೋಣ, ತೋರಿಸ್ತೀನಿ ಹೇಗಿದೆ ಅಂತ. ಇದು ಮೀಶೋಯಿಂದ ಬುಕ್ ಮಾಡಿರೋದು ವಾಲ್ ಡೆಕೋರ್ ಹ್ಯಾಂಗಿಂಗ್ಸ್ ಅಂತ ಕರಿತೀವಿ. ವಾಲ್ಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದ್ರ ಪಕ್ಕದಲ್ಲಿ ಇದೆಯಲ್ಲ, ಇದು ಕೂಡ ನಾನು ಮೀಶೋದಲ್ಲೇ ನಾನು ಆರ್ಡರ್ ಮಾಡಿದ್ದು ಕ್ಲಾಕು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಈಗ ನಾನು ಫಸ್ಟ್ ಸ್ಟೆಪ್ನಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನನ್ನ ಒಂದು ಮೇಕಪ್ ಐಟಮ್ಸ್ಗಳು ಏನೇನಿದೆ ಎಲ್ಲ ತೋರಿಸ್ತೀನಿ ಈಗ. ಸೊ ಮೊದಲನೇ ಸ್ಟೆಪ್ಪಲ್ಲಿ ನಾನು ಫಸ್ಟ್ ಸ್ಟೆಪ್ನಲ್ಲಿ ನಾನು ನೈಕಾ ಅವರ ಫೌಂಡೇಶನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಿಮಾಮಿ ಟಾಕ್ ಪೌಡರ್ ಆ್ಯಂಡ್ ಲಿಪ್ಸ್ಟಿಕ್ ಆ್ಯಂಡ್ ಲ್ಯಾಕ್ಮಿ ಸಿ ಕ್ರೀಮ್ ಇಟ್ಕೊಂಡಿದ್ದೀನಿ. ಏನಕ್ಕೆ ನಾನು ಪರ್ಟಿಕ್ಯುಲರಾಗಿ ಇಲ್ಲೇ ಮೇಲ್ಗಡೆ ಸ್ಟೆಪ್ನಲ್ಲಿ ಇಟ್ಕೊಂಡಿದ್ದೀನಿ, ಕೆಳಗಡೆನೇ ಇಟ್ಕೊಳ್ಬೋದಲ್ವಾ, ಎತ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಏನಕ್ಕೆ ಅಂತ ನಾನು ತೋರಿಸ್ತೀನಿ ಇವಾಗ ಏನಕ್ಕೆ ಅಂತ. ನೀವು ನೋಡ್ತಾ ಇದ್ದೀರಾ ಗೋಡೆ ಮೇಲೆಲ್ಲ ಹೇಗಾಗಿದೆ ಫೌಂಡೇಶನ್ ಅಂತ. ಹಾಗೆಯೇ ಇಲ್ಲೊಂದು ತೋರಿಸ್ತೀನಿ ನೋಡಿ, ಕಾಜಲ್ ಇದೆಲ್ಲ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ಇವಾಗ ಏನಕ್ಕೆ ಇದೆಲ್ಲ ಆಗಿದೆ ಅಂತ. ಹೌದು, ನನ್ನ ಮಗಳು ಕೈಗೆ ಸಿಕ್ಬಿಟ್ರೆ ಇಷ್ಟು ಪ್ರಾಡಕ್ಟು ಎಲ್ಲ ಗೋಡೆಗೆಲ್ಲ ನೀಟಾಗಿ ಪೇಂಟ್ ಮಾಡಿರ್ತಾಳೆ. ಸೊ ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ಟಾಪ್ನಲ್ಲಿ ಇಟ್ಟಿದ್ದೀನಿ, ಮೇಲ್ಗಡೆ ಸ್ಟೆಪ್ನಲ್ಲಿ. ಅವಳಿಗೆ ಫೇವ್ರೇಟ್ ಏನಪ್ಪ ಅಂತಂದರೆ ಏನಾದರೂ ಪೇಂಟ್ ಮಾಡೋಕ್ಕೆ ಫೌಂಡೇಶನ್ನು ನನ್ನ ಒಂದು ಪ್ರಾಡಕ್ಟ್ನಲ್ಲಿ ಫೌಂಡೇಶನ್ ಆಗಿರ್ಬೋದು, ಟಾಪ್ ಪೌಡರ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಹಾಗೆಯೇ ಲಿಪ್ಸ್ಟಿಕ್ ಆಗಿರ್ಬೋದು. ಸೊ ಇಷ್ಟು ಅವಳಿಗೆ ಫೇವ್ರೇಟು. ಸೊ ಹಾಗಾಗಿ ನಾನು ಕೈಗೆ ಇಡಿಸ್ದೇ ಇರೋ ರೀತಿ ನಾನು ಮೇಲ್ಗಡೆ ಸ್ಟೆಪ್ನಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು. ಇನ್ನು ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ತೊಗೊಂಡ್ರೆ ನಾನು ಮಿನಿ ಮೆಡಿಕಲ್ ಸ್ಟೋರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಒಂದಷ್ಟು ಮೆಡಿಕಲ್ ಶಾಪಲ್ಲಿರುವಂತಹ ಐಟಮ್ಸ್ನೆಲ್ಲ ನಾನು ಮನೆಗೆ ತಂದಿಟ್ಕೊಂಡಿದ್ದೀನಿ. ಅಂದರೆ ನನ್ನ ಮಗಳಿಗೆ ಬೇಕಾಗಿರುವಂತಹ ಫೀವರ್ ಸಿರಪ್ ಆಗಿರ್ಬೋದು, ಕೋಲ್ಡ್ ಸಿರಪ್ ಆಗಿರ್ಬೋದು, ಹೀಗೆ ಐ ಡ್ರಾಪ್ಸು, ಬೇಬಿ ರಬ್ ಆಗಿರ್ಬೋದು, ಹೀಗೆ ಒಂದಷ್ಟು ಐಟಮ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಸೇಫ್ಟಿಗೆ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋದಾದರೆ ಒಂದಷ್ಟು ಲ್ಯಾಕ್ಮಿ ಪೌಡರ್ ಇದೆ, ಮತ್ತು ಕಾಜಲ್ಲು ಆ್ಯಂಡ್ ಕೂಮ್ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಮಾಮಾಅರ್ತ್ ಅವರ ಫೇಸ್ ಕ್ರೀಮು ಮತ್ತು ಸನ್ಸ್ಕ್ರೀನು, ಹಾಗೆಯೇ ವೀಟ್ ಆ್ಯಂಡ್ ಲಿಪ್ಸ್ಟಿಕ್ಸು, ಮಾಯ್ಶ್ಚರೈಸರ್ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಸ್ಟೆಪ್ನಲ್ಲಿ ನನಗೆ ಕೈಗೆ ಸಿಗುವಂಥದ್ದು ಅಂದರೆ ನಾನು ರೆಗ್ಯುಲರಾಗಿ ಬಳಸುವಂಥದ್ದು ಕ್ರೀಮ್ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು, ಸನ್ಸ್ಕ್ರೀನ್, ಸಿರಮ್, ಪೌಡರ್ ಇದೆಲ್ಲನೂ ನಾನು ಈ ಸ್ಟೆಪ್ನಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ವಾಲ್ಗೆ ನಾವು ಟೈಟಾಗಿ ಫಿಟ್ ಮಾಡ್ಕೋಬೇಕು. ಇದನ್ನು ಎಲ್ಲ ಸ್ಕ್ರೀವ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೀವು ಕೂಡ ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನೂ ಒಂದಷ್ಟು ಐಟಮ್ಸ್ಗಳನ್ನ ನಾನು ಒಳಗಡೆ ಎತ್ತಿಟ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನನ್ನ ಮಗಳು ಕೈಗೆ ಸಿಕ್ಬಿಟ್ರಂತೂ ಎಲ್ಲನೂ ಹಾಳು ಮಾಡಿಬಿಡ್ತಾಳೆ. ಸೊ ಅವಳಿಗೆ ಏನು ಸಿಗಬಾರ್ದು ಆ ಥರ ಐಟಮ್ಸ್ ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಸೊ ಇದಿಷ್ಟು ನನ್ನ ಒಂದು ವಾಲ್ ಡೆಕೋರ್ ಹ್ಯಾಂಗಿಂಗ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಒಂದು ವಾಲ್ ಡೆಕೋರ್ ಹ್ಯಾಂಗಿಂಗ್ಸ್ ಹೇಗೆ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನಿನ್ನೆ ಅಷ್ಟೇ ನನಗೆ ಪಾರ್ಸಲ್ ಬಂತು. ಸೊ ಇಮಿಡಿಯೇಟಾಗಿ ನಾನು ವಾಲ್ಗೆಲ್ಲನೂ ಸ್ಕ್ರೀವೆಲ್ಲ ಹಾಕಿಸಿ ನಾನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಒಂದು ವಾಲ್ ಡೆಕೋರ್ ಹ್ಯಾಂಗಿಂಗ್ಸ್ ಇಷ್ಟ ಆಗಿದೆ ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.